ಸ್ಯಾಂಡಲ್ವುಡ್ನ ಸ್ಟಾರ್ ಫೈಟ್ ಮಾಸ್ಟರ್ಗಳ ನಡುವೆ ಒಂದು ರಿಯಲ್ ಫೈಟ್ ಶುರುವಾಗಿದೆ ಅನ್ನೋವಂಥ ಅನುಮಾನ ಶುರುವಾಗಿದೆ. ಸೊ ಪ್ರಮುಖವಾಗಿ ಏನಂತಂದರೆ ಸದ್ಯಕ್ಕಿರುವಂಥ ಒಂದಿಷ್ಟು ಮಾಹಿತಿ ಪ್ರಕಾರ ರವಿ ವರ್ಮಾ ಅವರು ಮತ್ತು ಡ್ಯಾನಿ ಮಾಸ್ಟರ್ ನಡುವೆ ಒಂದು ಜಾಕಿ ಫೈಟ್ನ ಕ್ರೆಡಿಟ್ಗಾಗಿ ಜಟಾಪಟಿ ನಡೆದಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಡ್ಯಾನಿ ಮಾಸ್ಟರ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಮಾಸ್ಟ್ರೇ, ಬರೋಬ್ಬರಿ ಒಂದು 700ಕ್ಕೂ ಹೆಚ್ಚು ಸಿನಿಮಾಗಳಾಯಿತು. ಹೌದು ಸರ್. ವಿವಾದಗಳು ತುಂಬ ಕಡಿಮೆ ನಿಮ್ಮ ಸುತ್ತ ನೀವು ಮಾಡೋವಂಥದ್ದು. ಬಟ್ ಈ ಸಂದರ್ಭಕ್ಕೆ ಯಾಕೀಗ ರವಿ ವರ್ಮಾ ಅವರು ಮತ್ತು ಡ್ಯಾನಿ ಮಾಸ್ಟರ್ ನಡುವೆ ಒಂದು ಫೈಟ್ ಶುರುವಾಗಿದೆ, ರಿಯಲ್ ಫೈಟ್ ಅನ್ನುವಂಥದ್ದು? ಫೈಟ್ ಅಂದರೆ ಇದು ಹೆಂಗಾಯ್ತು ಏನು ಗೊತ್ತಾ ಸರ್, ಇವಾಗ ಜಾಕಿ ಫಿಲಮ್ಮು ಫೈರ್ ಫೈಟ್ ಮಾಡಿದ್ದು ನಾನು. ಆವಾಗ 14 ವರ್ಷದ ಹಿಂದೆಯೇ ನಾನು ಕೂತ್ಕೊಂಡು ನಾನು ಈ ಥರ ರವಿ ವರ್ಮಾ ಈ ಥರ ಫೈರ್ ಫೈಟನ್ನು ನಾನು ಮಾಡಿರೋದನ್ನು ನಾನೇ ಮಾಡಿದೆ ಅಂದ್ಕೊಂಡು ಅಲ್ಲಿ ಪ್ರಭುದೇವರು ಒಂದು ಸಿನಿಮಾಕ್ಕೆ ಕರೆದಿದ್ರು, ರ್ಯಾಂಬೋ ರಾಜ್ಕುಮಾರ್ ಅಂದ್ಬಿಟ್ಟು ಒಂದು ಸಿನಿಮಾ ಕರೆದಿದ್ರು. ಈ ವಿಷಯ ನನಗೇನು ಗೊತ್ತಿಲ್ಲ. ಅದರಲ್ಲಿ ಒಬ್ಬ ಆರ್ಟಿಸ್ಟ್, ಒಬ್ಬ ಮಹೇಶ್ ಅನ್ನೋನು ನನಗೇನೇನು ಹೇಳ್ದ, ಮಸ್ತ್ ಜಾಕಿ ಫಿಲಮ್ ಫೈರ್ ಫೈಟು ನೀವು ಮಾಡಿದ್ದಲ್ವಾ, ರವಿ ವರ್ಮಾ ಇಲ್ಲ ನಾನೇ ಮಾಡಿದ್ದು ಅಂತ ಪ್ರಭುದೇವ್ ಅವ್ರಿಗೆಲ್ಲ ಹೇಳ್ತಾ ಇದ್ದ. ಅದರದ್ದು ವಿಡಿಯೋ ಫೋಟೋಸ್ ಎಲ್ಲ ಇದೆ ಅಂತ ಅಂದ. ನಾನು ದಯವಿಟ್ಟು ಕೊಡಪ್ಪ ಅಂತಂದೆ. ಅವನೇನೋ ಭಯ ಪಟ್ಕೊಂಡು ಆಮೇಲೆ ಕೊಟ್ಟೇ ಇಲ್ಲ ಅವನು. ಅದಾದಮೇಲೆ ರ್ಯಾಂಬೋ ರಾಜ್ಕುಮಾರ್ಗೆ ಹೋಗಿ ಶೂಟಿಂಗ್ ಹೋಗಿದ್ದಾಗ ಅಲ್ಲಿ ಕ್ಲೈಮ್ಯಾಕ್ಸ್ ಫೈಟು ಫೈರ್ ಫೈಟ್ ನಡೀತಿರುವಾಗ ಆಗ ನಮ್ಮ ಹುಡುಗರು ಅಂದರು, ಡ್ಯಾನಿ ಮಾಸ್ಟರ್ ಇದು ಫೈರ್ ಫೈಟ್ ಮಾಡಿರೋದು ಇವರಲ್ವಲ್ಲ, ರವಿ ವರ್ಮಾ ಅಲ್ವಲ್ಲ ಅಂತ ಅಂದರು. ನನಗೆ 2-3 ಜನ ಬಂದು ಹೇಳಿದ್ರು. ಆಗ ನನಗೆ ಕನ್ಫರ್ಮ್ ಆಯಿತು. ಕನ್ಫರ್ಮ್ ಆದ ತಕ್ಷಣವೇ ನಾನೇನು ಮಾಡಿದೆ, ಸರಿ ಟಿ ವಿ ಕೂತ್ಕೊಂಡು ಮಾತಾಡ್ತಿರೋವಾಗ ಆವಾಗ ನೋಟ್ ಬ್ಯಾನ್ ಅಂದ್ಬಿಟ್ಟು ಬಂತು. ಅದು ಆವಾಗಿಂದ ಅದು ಹಂಗೆ ಮರ್ತ್ಬಿಟ್ಟು ಆವಾಗ ನಾನು ಫುಲ್ ತುಂಬ ಬ್ಯುಸಿ. ಯಾಕಂದರೆ ನಂದು ಡೇಟ್ ಸಿಕ್ಬೇಕಾದ್ರೆ 4-4 ತಿಂಗಳು ಕಾಯಬೇಕಿತ್ತು. ನಾನು ಮಲಯಾಳ ಇಂಡಸ್ಟ್ರಿಯಲ್ಲಿ ತುಂಬ ಬ್ಯುಸಿ, ಎಲ್ಲ ಕಡೆ ಬ್ಯುಸಿ ಇದ್ದೆ. ಆಗ ಸರಿ ಬಿಡು ಅಂದ್ಬಿಟ್ಟು ಈ ವಿಷಯನ ಬಿಟ್ಟಾಕಿತ್ತು. ಇದುವರೆಗೂ ಮಾತಾಡಿಲ್ಲ. ರವಿ ವರ್ಮನ್ ನಾನು ಫ್ರೆಂಡೇ, ಚೆನ್ನಾಗೇ ಇದ್ದು, ಯಾವುದೇ ಏನೂ ಕೊರತೆಗಳಿಲ್ಲ, ಏನೂ ಇಲ್ಲ. ಈಗ ಇತ್ತೀಚೆಗೆ ಮತ್ತೆ 15ನೇ ತಾರೀಕು ಜಾಕಿ ಫಿಲಮ್ಮು ರಿಲೀಸ್ ಆಗ್ತಾಯಿದೆ ಅನ್ನೋದುವಾಗ ರವಿ ವರ್ಮಗೆ ಕೆಲವೊಂದು ಇಂಟ್ರ್ಯೂಗಳನ್ನ ಕೊಟ್ಟಿದ್ದಾರೆ. ರವಿ ವರ್ಮ ಆವಾಗ ಏನು ಮಾಡಿದ್ದಾರೆ, ಜಾಕಿ ಫಿಲಮ್ ಎಲ್ಲ ಫೈಟು ನಾನೇ ಮಾಡಿದ್ದು, ಡ್ಯಾನಿ ಏನೋ ಒಂದೇನೋ ಮಾಡಿದ್ದಾನೆ ಅಷ್ಟೇ ಅಂದ್ಬಿಟ್ಟು ಒಂದರಲ್ಲಿ. ಇನ್ನೊಂದರಲ್ಲಿ ಅವರೇ ಕೇಳ್ತಾರೆ, ಜಾಕಿ ಫಿಲಮಲ್ಲಿ ಫೈರ್ ಫೈಟ್ ಇದೆಯಲ್ಲ ನೈಟು, ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಫೈಟ್ ಮಾಡಿದ್ದಾನೆ, ಬಟ್ಟು ಇನ್ನೂ ಅದರಲ್ಲಿ ಇನ್ನೂ ಏನೋ ಬೇಕಿತ್ತು ನನಗೆ, ಆ ಥರದ್ದೆಲ್ಲ ಬೇಕಿತ್ತು ಅಂದರೆ ಇವನು ನನ್ನ ಫೈಟ್ನ ಹೇಳ್ಸೋ ಥರ ಮಾತಾಡ್ದ 2-3 ಚಾನಲ್ಲಿ. ಅದು ನನ್ನ ತಪ್ಪು ಇದೆ. ಅದಕ್ಕೆ ನನಗೆ ಕೋಪ ಬಂತು. ಇದೇನಪ್ಪ, ನನ್ನ ಫೈಟ್ನ ಇವ್ನು ಕದ್ಕೊಂಡು ಹೋದವನು ಈಗ ತಿರ್ಗಾ ನನ್ನ ಬಗ್ಗೆನೇ ಮಾತಾಡ್ತಾನೆ ಅಂದ್ಬಿಟ್ಟು ನಾನು ಅಂದೆ. ಅದನ್ನು ವಿಚಾರ ನಾನು ಮಾತಾಡಿದೆ. ಅಲ್ಲಿ ಮಾತಾಡಿರೋ ವಿಷಯನ ಇವನು ಏನು ಮಾಡ್ದ ಅಂದರೆ, ತಲೆ ಕೆಟ್ಟೋಗಿದ್ದು ಇವನಿಗೆ ನೋಡ್ಬಿಟ್ಟು ಫುಲ್ ಡ್ರಿಂಕ್ಸ್ ಏನೋ ಮಾಡ್ಬಿಟ್ಟವನೇ. ಒಂದು 6-6:30 ನನಗೆ ಫೋನ್ ಮಾಡ್ತಾನೆ. ಆಗ ಅಲ್ಲಿ ನಮ್ಮ ರಿಲೇಷನ್ಗೆ ತುಂಬ ಹುಷಾರಿಲ್ಲ, ನಾನು ಹಾಸ್ಪಿಟ್ಲಿಂದ ಆವಾಗ ತಾನೇ ಬಂದಿದ್ದೆ. ಏನಕ್ಕೆ ಫೋನ್ ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ. ಆವಾಗ ನೋಡ್ರೆ ಇನ್ನೊಬ್ಬ ನಮ್ಮ ಅಸಿಸ್ಟೆಂಟ್ KP ಮಂಜು ಫೋನ್ ಮಾಡ್ತಾನೆ ನನಗೆ. ಅವನು ಫೋನ್ ಮಾಡಿಬಿಟ್ಟು, ಮಾಸ್ಟರ್ ಈ ಥರ ಹಿಂಗೆ ನಿಮ್ಮ ಬಗ್ಗೆ ಏನೇನೋ ಈ ಥರ ಹೇಳಿದ್ದಾರೆ, ಏನು ಹಂಗೆ ಹಿಂಗೆ ಅಂದೆ. ಈ ಥರ ನಾನು ಹೇಳ್ತೀನಿ, ನಿಮಗೆ ಹೇಳ್ತೀನಿ ಅಂತ ಅಂದ. ಏನು ಹೇಳ್ತೀನಿ ಹೆಂಗೆ ಅಂದರೆ, ಇವ್ನು ನೋಡಿದ್ರೆ ನನಗೆ ಇದು ಕೊಲೆ ಬೆದರಿಕೆ, ನಾನು ಮಾಸ್ತಿಗುಡಿ ಜೈಲಿಂದ ಬಂದ ತಕ್ಷಣವೇ ಅವನ್ನ ಎತ್ತಿಸ್ಬಿಡ್ತಾ ಇದ್ದೆ, ಅವನ್ನ ಮುಗಿಸ್ಬಿಡ್ತಾ ಇದ್ದೆ, ಅವನು ಎಲ್ಲಿದ್ದಾನೆ ಅವನು ಹಂಗೆ ಅಂದ್ಬಿಟ್ಟು ಕೆಟ್ಟ ಮಾತದಲ್ಲಿ, ತುಂಬ ಕೆಟ್ಟ ಮಾತದಲ್ಲಿ ಬೈದಿದ್ದಾನೆ. ನಾನು ತಿರ್ಗಿ ರಿಪೀಟು ನಾನು ಮಾಡ್ಬೋದಾಗಿತ್ತು. ಯಾಕಂದ್ರೆ ನನಗಾಗಿದ್ದು ಇಲ್ಲಿ ಚೇಂಬರ್ ಇದೆ, ಪ್ರೊಡ್ಯೂಸರ್ ಅಸೋಸಿಯೇಷನ್ ಇದೆ, ನಮ್ಮ ಒಕ್ಕೂಟ ಇದೆ, ನಮ್ಮ ಯೂನಿಯನ್ ಇದೆ, ಅದ್ರ ಮುಖಾಂತರ ಹೋಗೋಣ ಅಂದ್ಬಿಟ್ಟು ನಾನು ಇವಾಗ ಚೇಂಬರ್ಗೂ ಲೆಟ್ರ್ ಕೊಟ್ಟಿದ್ದೀನಿ, ನಮ್ಮ ಯೂನಿಯನ್ಗೂ ಲೆಟ್ರ್ ಕೊಟ್ಟಿದ್ದೀನಿ, ಪ್ರೊಡ್ಯೂಸರ್ ಅಸೋಸಿಯೇಷನ್ಗೂ ಕೊಟ್ಟಿದ್ದೀನಿ, ಇದು ಮಾಡಿದ್ದೀನಿ. ಯಾಕಂದರೆ ಇವನು ಆವಾಗಲೇ ಸ್ಕೆಚ್ ಆಗ್ತಾವನು. ಮಾಸ್ತಿಗುಡಿಲಿ ನಾನು ಅವನ್ನ ಎತ್ತಿದ್ಬಿಡ್ತಾ ಇದ್ದೆ, ನಾನು ತುಂಬ ಮಾತಾಡಿದ್ದಾನೆ ಚಾನಲಲ್ಲಿ ಅಂದರೆ ಇವರು ಅನಿಲು ಮತ್ತು ಉದಯ್ ತೀರೋಗ್ಬಿಟ್ರಲ್ಲ, ಅವ್ರ ಬಗ್ಗೆ ನಾನು ಸೇಫ್ಟಿ ಕೊಡ್ಬೋದಾಗಿತ್ತು ಹಿಂಗೆ ಅಂತ ಮಾತಾಡಿರೋದು ಅಷ್ಟೇ. ಅದನ್ನೇ ಇವನು ಬೇರೆ ತಪ್ಪಾರ್ಥ ತಿಳ್ಕೊಂಡು ಇವನು ನಾನು ಎತ್ತಿಸ್ಬಿಡ್ತೀನಿ ಅಂತ ಈಗಲೂ ಅಷ್ಟೇ, ಎಲ್ಲಿದ್ದಾನೆ ಅವ್ರು ಯಾವಾಗ ಬರ್ತಾನೆ ಅನ್ನೋದು ವಿಷಯ ಕೊಡು ಹಂಗೆ ಹಿಂಗೆ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದಾನೆ, ಕೊಲೆ ಹಾಗಾದ್ರೆ ಇವನ ಉದ್ದೇಶ ಏನು ನಾನು ಕೇಳ್ತಿರೋದು, ನಿಜ ಕೇಳ್ತಾ ಇರೋದು. ಫೈರ್ ಫೈಟ್ ಮಾಡಿರೋದು ಪ್ರಭುದೇವನವ್ರು ಕರೆದಿದ್ದಾರಾ, ಅಥವಾ ಪ್ರಭುದೇವರು ಫೈರ್ ಫೈಟಿಗೆ ಕರೆದಿಲ್ಲ ಅಂತಂದರೆ ನಾನು 100% ಸಾರಿ ಕೇಳ್ತೀನಿ, ತಪ್ಪಾಯಿತು ಅಂತಲೇ ಕೇಳ್ತೀನಿ. ಅದು ಅವನು ತಪ್ಪಿಟ್ಕೊಂಡು ಅವನು 14 ವರ್ಷದಿಂದ ಅವನು ಬೆಳೆದು ಇವತ್ತೊಂದು ದಿನ ನಾಳೆ ದಿನ ನಾನು ಹಿಂದಿ ಮಾಡ್ತಾಯಿದ್ದೆ, ನಾನು ತೆಲುಗು ಮಾಡ್ತಾಯಿದ್ದೆ, ಅದು ಮಾಡ್ತೇನೆ, ನನ್ನ ಕ್ರೆಡಿಟ್ ಇಟ್ಕೊಂಡು ಯಾಕೆ ಇದು ಮಾಡ್ತಾನೆ, ನನಗೆ ನ್ಯಾಯ ಬೇಕು ಅಷ್ಟೇ ನಾನು ಕೇಳ್ತಾ ಇರೋದು. ಮಾಸ್ಟರ್, ಈಗ ಸಾಕಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿದಾರ, ಇಷ್ಟು ಸಿನಿಮಾಗಳಿಗೆ ಫೈಟ್ ಮಾಡಿದಾರ, ಬಟ್ ಈಗಲೇ ಯಾಕೆ ಈ ಥರದ ಗೊಂದಲ ಶುರುವಾಯಿತು, ಸಮಸ್ಯೆ ಶುರುವಾಯಿತು ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಅದೇ ಸರ್, ನಾನು ಹೇಳಿದ್ನಲ್ಲ ಈಗ ಮೊನ್ನೆ ಜಾಕಿ ಫಿಲಮ್ 15ನೇ ತಾರೀಕು ರಿಲೀಸ್ ಆಗಿದ್ದ, ಅವನೇ ಕೆಲವೊಂದು ಚಾನಲ್ಗಳೆಲ್ಲ ಅವನೇ ಹೇಳಿದ್ದಾನೆ ನನ್ನ ಬಗ್ಗೆ. ಏನೋ ಒಂಥರ ಅಂದರೆ, ನಾನು ಈ ಮಾಸ್ಟ್ರಿಗೆ ಏನೂ ಗೊತ್ತಿಲ್ಲ, ಡ್ಯಾನಿ ಮಾಸ್ಟ್ರಿಗೆ ಏನೂ ಗೊತ್ತಿಲ್ಲ, ಕಂಪೋಸ್ ಮಾಡೋದು ನಾನು ಕೊಟ್ಟರೆ ನಾನು ಇನ್ನೂ ಬೇರೆ ಥರ ಮಾಡ್ತಾಯಿದ್ದೆ ಅಂತ ಮಾತಾಡ್ತಾನೆ. ಅದು ತಪ್ಪಲ್ವಾ? ಅದು
ಓಕೆ, ಈಗ ಫೈರ್ ಫೈಟ್ ಆ್ಯಕ್ಚುಲಿ ಎಲ್ಲಿ ಕಾಂಪೋಸ್ ಆಯಿತು, ಯಾರಿದ್ರಿ, ಹೇಗಿತ್ತು, ಮತ್ತು ಅವ್ರು ಇದ್ರ ಅವತ್ತು ಹೇಗೆ ಅನ್ನೋಂಥದ್ದು? ಇಲ್ಲ ಅದೇನ ಏನು ಇರಲಿಲ್ಲ. ಆ್ಯಕ್ಚುಲಿ ಉಳ್ಳಾಳ ಹತ್ರನೇ ಮಾಡಿದ್ದು ಫೈರ್ ಫೈಟು 2 days ನೈಟ್ ಫೈಟ್ ಮಾಡೋದು. ಆಮೇಲೆ ಒಂದು ವಿಸಲ್ ಫೈಟ್ ಮಾಡಿದೆ. ಆ್ಯಕ್ಚುಲಿ ಸಿನಿಮಾ ನೋಡಿದವರು ಎಲ್ಲರೂ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಸತ್ಯ ಹೆಗ್ಡೆ ಅವರೇನೇ ಕ್ಯಾಮ್ರಾಮನ್ ಅವರೇ, ಮಾಸ್ಟರ್ ನೀವು ಮಾಡಿರೋ ಫೈಟ್ ತುಂಬ ಅಲ್ಟಿಮೇಟ್ ಮಾಸ್ಟರ್, ತುಂಬ ಚೆನ್ನಾಗಿದೆ ಅಂತ. ಆ ಥರ ಸುಮಾರು ಜನಗಳನ್ನು ಫೈರ್ ಫೈಟ್ ಬಗ್ಗೆ ತುಂಬ ಹೇಳಿದ್ರು. ಆ ಥರ ಫೈರ್ ಫೈಟನ್ನೇ ನನಗೆ ಮಾಡಿಕೊಡಿ ಅಂತ ತುಂಬ ಪಿಕ್ಚರು ಅವಕಾಶ ಸಿಕ್ಕಿದೆ. ನಾನು ತುಂಬ ಸುಮಾರು ಸಿನಿಮಾದಲ್ಲೂ ಮಾಡಿದ್ದೀನಿ. ಸರ್, ಈಗ ನೀವು ಹೇಳ್ತಾ ಇದ್ರಿ ಅಂದರೆ ಅವರು ಕರೆ ಮಾಡಿದ್ರು, ಕೊಲೆ ಬೆದರಿಕೆ ಹಾಕಿದ್ರು ಅನ್ನುವಂಥ ವಿಚಾರ ಸರ್. ಅದು ಏನಾಯಿತು, ಯಾಕೆ, ಯಾರಿಗೆ ಫೋನ್ ಮಾಡಿದ್ರು, ನಿಮ್ಮ ಹತ್ರ ಯಾವ್ದಾದ್ರು ಆಧಾರಗಳಿದೆಯಾ, ಸಾಕ್ಷ್ಯಾಧಾರಗಳಿದೆ? ಸಾಕ್ಷಿ ಇದೆ, ಆಧಾರಗಳಿದೆ. KP ಮಂಜು ಅಂದ್ಬಿಟ್ಟು ನಮ್ಮ ಅಸಿಸ್ಟೆಂಟಿಗೆ ಅವ್ರ ಮಿಸ್ಸಸ್ಸು ಜೊತೆಲೇ ಇದ್ದರು. ಆವಾಗ ಇವನು ಮಾತಾಡ್ಬಿಟ್ಟು ಹಿಂಗೆ ಬೈತಾ ಇರುವಾಗ ಅವರ ಮಿಸ್ಸಸ್ ಕೇಳಿಸ್ಕೊಂಡಿದ್ದಾರೆ. ಅವರು ಡ್ಯಾನಿ ಮಾಸ್ಟರ್ಗೆ ಯಾಕೆ ಹಿಂಗೆ ಮಾಡ್ತಾರೆ, ಇವರು ತಪ್ಪು ಮಾಡ್ಕೊಂಡು ಅಲ್ಲಿ ಹೋಗಿರೋದು, ಇವ್ರಿಗೆ ಯಾಕೆ ಕೊಲೆ ಬೆದರಿಕೆ ಮಾಡ್ತಾರೆ ನೋಡಿ. ಅವಾಗ ಮಾಸ್ತಿಗುಡಿಯಲ್ಲೇ ಅವನ್ನ ಎತ್ತಿಸ್ಬಿಡ್ತಾ ಇದ್ದೆ ಅಂದ್ಬಿಟ್ಟು ಅವಾಗ ಏನಂತ ಅವ್ರ ಅಕ್ಕನ ಜೊತೆ, ರವಿವರ್ಮ ಅವ್ರ ಅಕ್ಕನ ಜೊತೆ ಡಿಸ್ಕಸ್ ಮಾಡಿದ್ದಾನಂತೆ. ಡ್ಯಾನಿ ಮಾಸ್ಟರ್ನ ಎತ್ಬಿಟ್ಟು ಆಗ ಅವ್ರ ಅಕ್ಕ ಅವರು ಬೇಡ ಸುಮ್ಮನಿರು ಅಂತ ಹೇಳಿದ್ದಾರೆ. ಆಗ ನಮ್ಮ ಅಕ್ಕ ಬೇಡ ಅಂದರು, ಇಲ್ಲಾಂದ್ರೆ ಆವಾಗಲೇ ಎತ್ತಿಸ್ತಾ ಇದ್ದೆ. ಇವಾಗ ಯಾವನು ಬರ್ತಾನೆ, ಇವಾಗ್ಲೂ ಮೀಡಿಯಾದಲ್ಲಿ ಏನೇನೋ ಮಾತಾಡ್ತಾನೆ, ಅವನನ್ನು ಮಾತ್ರ ಬಿಡಲ್ಲ ನಾನು ಅಂತ ಹೆದರಿಕೆ ಕೊಡ್ತಾವನೆ. ಸರಿ, ಈಗ ನೀವು ಫಿಲಮ್ ಚೇಂಬರ್ಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ನಿರ್ಮಾಪಕರ ಸಂಘಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಅಲ್ಲಿ ಯಾವ ರೀತಿ ಬೆಳವಣಿಗೆಗಳಾಗ್ತದೆ, ಇಂಡಸ್ಟ್ರಿ ಯಾರು ಜೊತೆಗೆ ಅಂದರೆ ಮಧ್ಯಸ್ಥಿಕೆ ವಹಿಸಿ ಮಾತನಾಡಿ ಬಗೆಹರಿಸುವಂಥ ಪ್ರಯತ್ನಗಳು ಏನಾರು ಆಗುತ್ತಾ, ಮತ್ತು ಇದನ್ನು ಯಾವ ರೀತಿ ಮುಂದುವರಿಸುವಂಥ ಪ್ರಯತ್ನ ಇದೆ ನಿಮ್ಮದು? ಗೊತ್ತಿಲ್ಲ, ಲೆಟ್ರ್ ಕೊಟ್ಟಿದ್ದೀವಿ, ಇನ್ನೂ ಕರೆದಿಲ್ಲ. ಈಗ NM ಸುರೇಶ್ ಅವ್ರಿಗೆಲ್ಲ ಕೊಟ್ಟಿದ್ದೀವಿ, ಮತ್ತು ಉಮೇಶ್ ಬಣ್ಕರ್ ಅವ್ರಿಗೆಲ್ಲ ಕೊಟ್ಟಿದ್ದೀವಿ. ಇನ್ನು ಅದ್ರ ಬಗ್ಗೆ, ಏಕೆಂದರೆ ರವಿವರ್ಮನ್ಗೆ ಆವಾಗಲೇ ಏನೋ ಫೋನ್ ಮಾಡಿದ್ದಾರೆ, ಏನೋ ಬಾಂಬೆಲಿದ್ದೀನಿ, ನಾನು ಬರೋದು ಈ ತಿಂಗಳು ಎಂಡೇನೋ ಆಗುತ್ತೆ ಹೆಂಗೆ ಅಂದ್ಬಿಟ್ಟಿದೆ. ಯಾಕಂದ್ರೆ ಎಂಡವರೆಗೂ ಕಾಯೋಕ್ಕಾಗಲ್ವಲ್ಲ. ಈಗ ಇವರು ಕುಡಿದ ಟೈಮಲ್ಲಿ ಯಾರನ್ನಾರು ಕಳಿಸ್ಬಿಟ್ಟು ಏನಾರು ಒಂದು ಮಾಡ್ಬೋದು. ನನ್ನ ಸೇಫ್ಟಿ ಬೇಕಲ್ವ ನನ್ನ ಇದಕ್ಕೆ. ಒಂದು ಫೈಟ್ ಕ್ರೆಡಿಟ್ಟು ಈ ಹಂತ ತಲುಪೋಕೆ ಬೇರೆ ಇನ್ನೇನಾದರೂ ಕಾರಣಗಳಿದೆಯಾ ಅನ್ನುವಂಥದ್ದು ಮಾಸ್ಟ್ರೆ? ಏನು ಕಾರಣ ಇಲ್ಲ ಸರ್, ಇಷ್ಟೇ ವಿಷಯ ಕಾರಣಗಳು. ಜಾಕಿ ಫಿಲಮ್ ಫೈರ್ ಫೈಟು ಮಾಡಿದ್ದು ನಾನು, ಇವನು ಅದನ್ನು ಸುಳ್ಳು ಹೇಳ್ಕೊಂಡು ಬಾಲಿವುಡ್ಗೆ ಹೊಟ್ಟೋಗ್ಬಿಟ್ಟಾನೆ. ಇವಾಗ ಎಲ್ಲ ಕಡೆ ಏನಾಗಿರುತ್ತಂದರೆ ರವಿವರ್ಮ ಮಾಡಿದ್ದಾರೆ ಅಂದ್ಬಿಟ್ಟು ಪ್ರಭುದೇವ ಅವರೆಲ್ಲ ತಿಳ್ಕೊಂಡ್ರೆ. ನಂಗೆ ಕ್ಲಿಯರಿಟಿ ಬೇಕಾಗಿರೋದು ಇಷ್ಟೇ ಸರ್. ಪ್ರಭುದೇವ ಅವ್ರ ಹತ್ರ ಹೋಗಿ ಜಾಕಿ ಫಿಲಮ್ ಫೈಟು ನಾನು ಫೈರ್ ಫೈಟಲ್ಲಿನೇ ಕರೆದೆ ಅಂದರೆ ಅವನಿಗೆ ತುಂಬ ಅವಮಾನ ಆಗುತ್ತೆ. ಆಮೇಲೆ ಇಂಡಸ್ಟ್ರಿಲಿ ಎಲ್ಲ ಈಗ ನಿಮ್ಮ ಚಾನಲ್ಗಳಲ್ಲೆಲ್ಲ ತುಂಬ ನಾನು ಮಾಟ ಮಂತ್ರ ಅದನ್ನು ನೋಡ್ಬಿಟ್ಟು ನನಗೆ ಪ್ರಭುದೇವನವ್ರು ಕರೆದಿದ್ದು, ಅವಾಗಿಂದ ನಾನು ಬಾಲಿವುಡ್ಗೆ ಹೋಗಿದ್ದು ಅಂತ ಅಂತವನೇ. ಪ್ರಭುದೇವರ ಹತ್ರ ನಿಜ ಹೇಳಿಸ್ಬಿಡಿ, ಫೈರ್ ಫೈಟೇ ಮಾಡಿದ್ದು ಅಂತ ಕರೆಸ್ಬಿಟ್ಟು ಅವರು ಹೇಳ್ಬಿಟ್ರೆ ಇವ್ರು ಏನು ಮಾಡ್ಕೊತಾನೆ ರವಿವರ್ಮ, ಅವಮಾನ ತಾನೆ ಇವನಿಗೆ. ಅದಕ್ಕೆ ದ್ವೇಷ ಕಾಣಿಸ್ತಾನೆ. ಅಯ್ಯೋ ನನಗೆ ಎಲ್ಲ ಥರ ಪ್ರಚಾರ ಆಗ್ಬಿಡುತ್ತೆ, ಎಲ್ಲ ಥರ ನಂಗೆ ಅವಮಾನ ಆಗ್ಬಿಡುತ್ತಲ್ಲ ಅಂದ್ಬಿಟ್ಟು ಅವನು ಇದು ಮಾಡ್ತಾ ಇರೋದು ನನ್ನ ಬಗ್ಗೆ. ಈ ಎಲ್ಲ ಬೆಳವಣಿಗೆ ಆದಮೇಲೆ ನಿಮಗೆ ಅವರು ಮಾತನಾಡುವಂಥದ್ದು ಅಥವಾ ನೀವು ಅವ್ರ ಜೊತೆ ಮಾತನಾಡುವಂಥದ್ದು ಅಥವಾ ಯಾರಾದರೂ ನಡುವೆ ಮಧ್ಯಸ್ಥಿಕೆ ವಹಿಸಿ ಮಾತನಾಡುವಂಥ ಪ್ರಯತ್ನಗಳು ಆಯ್ತಾ, ಏನು ಹೇಗೆ ಅನ್ನುವಂಥದ್ದು? ಇಲ್ಲ, ಇನ್ನೂ ಏನೂ ಆಗಿಲ್ಲ. ಆ್ಯಕ್ಚುಲಿ ಇದಕ್ಕಾದ ಇವಾಗ ನೋಡಿ, ಅವ್ನು ಕೊಲೆ ಬೆದರಿಕೆ ಕೊಟ್ಟವನೇ. ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ಹತ್ರ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ನಮ್ಮ ಕೊಟ್ಟಿದ್ದೀವಿ, ಅದೇ ನಮ್ಮ ಯೂನಿಯನ್ಗೆ ಕೊಟ್ಟಿದ್ದೀವಿ, ಎಲ್ಲ ಕಡೆ ಕೊಟ್ಟಿದ್ದೀವಿ. ಅವ್ರದ್ದೆಲ್ಲ ಇದೆಲ್ಲ ಆದಮೇಲೆ ನಾನೇ ಒಂದು ಸಪ್ರೇಟಾಗಿ ಒಂದು ಪ್ರೆಸ್ ಮೀಟಿಂಗ್ ಕರೆದ್ಬಿಟ್ಟು ಎಲ್ಲರ ಸಮ್ಮುಖದಲ್ಲಿ ನಾನು ಹೇಳ್ತೀನಿ. ಈಗ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ಗೆ ಏನಂತ ದೂರು ಕೊಟ್ಟಿದ್ದೀರಿ, ನಿನ್ನೆ ಕೊಟ್ಟಿದ್ದೀರಿ ಅನ್ನೋಂಥ ಮಾಹಿತಿ ಸರ್? ಅದೇ ಏನಂತ ಕೊಟ್ಟಿದ್ದೀರಾ ಅಂದರೆ ಅದೇ ಕೊಲೆ ಬೆದರಿಕೆ ಈ ಥರ ಇದು ಮಾಡಿದಂತೆ. ನಾನು ಒಕ್ಕೂಟದಲ್ಲಿ ಫಿಲ್ಮ್ ಚೇಂಬರ್ಲಿ ಏನು ಕೊಟ್ಟೆ ಅದನ್ನೇ ಇವ್ರಿಗೆ ಕೊಟ್ಟಿರೋದು. ಕೊಲೆ ಬೆದರಿಕೆ ಈ ಥರ ಮಾಡಿದ್ದಾನೆ, ನನಗೆ ಈ ಥರ ಎದುರ್ಸೋಕ್ಕೆ ಈ ಥರ ಇದು ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು ಅದ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಫೈನಲಿ ಏನು ಹೇಳ್ತೀರಾ, ಈ ಪ್ರಕರಣ ಯಾವ ರೀತಿ ಮುಗಿಸ್ಕೊಳ್ಳೋಂಥ ಪ್ರಯತ್ನ ಅನ್ನುವಂಥದ್ದು? ಯಾರಾದರೂ ಮಧ್ಯಸ್ಥಿಕೆ ವಹಿಸಿ ಮಾತನಾಡಿದರೆ ಸಾಲ್ವ್ ಮಾಡ್ಕೊತೀರಾ ಅಥವಾ ಕಾನೂನು ಮುಖಾಂತರನೇ ಹೋಗ್ಬೇಕು ಅನ್ನುವಂಥದ್ದು ಹೇಗೆ ನಿಮ್ಮ ನಿಲುವು ಅಂತ? ಇಲ್ಲ, ಈಗ ನಮ್ಮ ಅಣ್ಣ ಇದ್ದಾರೆ ಶಿವರಾಮ್ ಸಾರು, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ನಾನು ಕೇಳ್ತೀನಿ. ಯಾಕಂದ್ರೆ ಅವರೇ ನಮಗೆ ಮೇನು. ಅವರು ಯಾವ ಥರ ಹೇಳ್ತಾರೆ, ಹೆಂಗೆ ಹೇಳ್ತಾರೆ ಹಂಗೆ ಪರಿಹಾರ ಮಾಡಿಕೊಡ್ತೀವಿ. ಥ್ಯಾಂಕ್ ಯು ಮಾಸ್ಟರ್. ಹೇಳಿ ಎಸ್, ಇದಿಷ್ಟು ಫೈಟ್ ಮಾಸ್ಟರ್ ಡಿಫ್ರೆಂಟ್ ಡ್ಯಾನಿ ಅವರ ಮಾತಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಅಂದರೆ ನಮ್ಮ ಫೈಟ್ ಜಟಾಪಟಿ ಕೊಲೆ ಬೆದರಿಕೆ ಹಂತವನ್ನು ತಲುಪಿದೆ. ಸೊ ಸದ್ಯಕ್ಕೆ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ಗೂ ಕೂಡ ದೂರು ಕೊಟ್ಟಿದ್ದೀನಿ ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಹಾಗಾದರೆ ಇಬ್ಬರ ನಡುವಿನ ಜಟಾಪಟಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸುಶೀಲ್ ಕುಮಾರ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.